ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಸೀಮಂತ ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀಮಂತ ದಿನ ಸ್ವಲ್ಪ ಬೇಗನೆ ಎಚ್ಚರ ಆಯಿತು, ಯಾಕಂದರೆ ಏನಾದ್ರು ಫಂಕ್ಷನ್ಸ್ ಇದ್ದರೆ, ಹಬ್ಬಗಳಿದ್ರೆ ನನಗಂತೂ ನಿದ್ದೆನೇ ಬರೋದಿಲ್ಲ. ಇನ್ನು ಊರಲ್ಲಂತೂ ತುಂಬ ಅಂದರೆ ತುಂಬಾ ಚಳಿ ಇತ್ತು. ಬಟ್ ಸ್ಟಿಲ್ ನನಗೆ ನಿದ್ದೆನೇ ಬರಲಿಲ್ಲ. ಬೇಗನೆ ಎಚ್ಚರ ಆಗೋಯ್ತು. ಯಾವಾಗ ಬೆಳಕಾಗುತ್ತೋ ಎಲ್ಲರೂ ಎದ್ದೇಳ್ತಾರೋ ಅಂತಲೇ ಕಾಯ್ತಾ ಇದ್ದೆ. ಇನ್ನು ಡೆಕೋರೇಷನ್ ಅವ್ರು ಕೂಡ ಎಲ್ಲರೂ ಬೇಗನೆ ಬರ್ತೀವಿ ಅಂತ ಹೇಳಿದರು. ಬಟ್ ಯಾರೂ ಅಂದ್ಕೊಂಡಿದ್ದ ಟೈಮಿಗೆ ಬರಲಿಲ್ಲ. ಎಲ್ಲರೂ ಸ್ವಲ್ಪ ಲೇಟಾಗೇ ಬಂದರು. ಹೊರಗಡೆ ನೋಡ್ಬೋದು ವೆದರ್ ಹೆಂಗಿದೆ ಅಂತ. ತುಂಬ ಅಂದರೆ ತುಂಬಾ ಮಂಜು ಬೀಳ್ತಾ ಇತ್ತು. ಸೊ ಎಲ್ಲರೂ ಬೇಗನೆ ಬರ್ತಾರೆ, ನಾವು ಕೂಡ ಬೇಗನೆ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಎದ್ವಿ. ಬಟ್ ಹಂಗೂ ಹಿಂಗೂ ಎಲ್ಲ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ಡೆಕೋರೇಷನ್ ಅವ್ರು ಕೂಡ ಸ್ವಲ್ಪ ಲೇಟಾಗಿಯೇ ಬಂದುಬಿಟ್ರು. ಇನ್ನು ಡೆಕೋರೇಷನ್ ಅವ್ರಿಗೆ ನಾವು ಫ್ಲವರ್ಸ್ ಕೂಡ ಎಲ್ಲ ತೊಗೊಂಬರೋದಕ್ಕೆ ಹೇಳಿದ್ವಿ, ನನಗೆ ಮುಡ್ಕೊಳ್ಳೋದಕ್ಕೆ, ಮನೆಗೆ ಎಲ್ರಿಗೂ ಕೊಡೋದಕ್ಕೆ ಆಗುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಹೂವಾಗೋಸ್ಕರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಕಡೆ ಅಡುಗೆ ತಯಾರಿ ಕೂಡ ಎಲ್ಲರೂ ಮಾಡ್ಕೊತಾಯಿದ್ರು. ಇದನ್ನೆಲ್ಲ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ದಾರೆ ನಾವು ಒಳಗಡೆ ರೆಡಿ ಆಗೋ ಟೈಮ್ನಲ್ಲಿ. ಇನ್ನು ಫಂಕ್ಷನ್ ಅಂದಮೇಲೆ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಸೊ ನಾನೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನೇ ಸೆಲ್ಫ್ ಮೇಕಪ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು. ಮೊದಲು ನಾನು ನನ್ನ ಸಿಸ್ಟರ್ನ ರೆಡಿ ಮಾಡಿಬಿಟ್ಟು ಅದಾದಮೇಲೆ ನನಗೆ ಮೇಕಪ್ನ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ ಬ್ರಷ್ ಹಿಡಿದು ತುಂಬ ಅಂದರೆ ತುಂಬಾ ದಿನ ಆಗೋಗಿತ್ತು ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಲಿಂದ ನಾನು ಯಾವ ಮೇಕಪ್ ಆರ್ಡರ್ಸ್ಗೂ ಕೂಡ ಹೋಗ್ತಿರ್ಲಿಲ್ಲ, ಯಾರಿಗೂ ಮೇಕಪ್ ಕೂಡ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬಾ ಗ್ಯಾಪ್ ಆಗಿತ್ತು. ಇನ್ನು ಹೇರ್ ಸ್ಟೈಲ್ಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು, ಅವರೇನೇ ಹೇರ್ ಸ್ಟೈಲ್ನ ಮಾಡ್ತಾ ಇರೋದು. ಸೊ ನನಗೆ ನನ್ನ ಸಿಸ್ಟರ್ಗೆ ಇಬ್ರಿಗೂ ಮಾಡಿಕೊಟ್ಟಿದ್ರು. ಅವರು ಕೂಡ ಮೇಕಪ್ ಆರ್ಟಿಸ್ಟು. ನನಗಂತೂ ತುಂಬ ದಿನ ಆದಮೇಲೆ ಬ್ರಷ್ನ ಹಿಡಿತಾ ಇರೋದ್ರಿಂದ ಏನೋ ಒಂಥರ ಸಖತ್ ಖುಷಿ ಆಗ್ತಾಯಿತ್ತು. ಎಷ್ಟೊಂದು ದಿನ ಆದಮೇಲೆ ಮೇಕಪ್ ಮಾಡ್ತಾಯಿದ್ದೀನಿ ಅಂತ ಏನೋ ಒಂಥರ ಎಕ್ಸೈಟ್ಮೆಂಟ್ ಕೂಡ ಇತ್ತು, ಮತ್ತು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿತ್ತು. ಎಷ್ಟೋ ದಿನ ಆದಮೇಲೆ ವರ್ಕ್ನ ಮಾಡ್ತಾಯಿದ್ದೀನಿ ಅಂತ. ಏನಾದರೂ ನಮ್ಗೆ ಇಷ್ಟ ಇರೋ ವರ್ಕ್ನ ಮಾಡುವಾಗ ನಮ್ಗೆ ಅದೇ ಥರ ಅಲ್ವಾ, ಸಖತ್ ಖುಷಿ ಆಗುತ್ತೆ. ಅದು ಎಷ್ಟು ದಿನ ಗ್ಯಾಪ್ ಆಗಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಅಂತೂ ಯಾವಾಗಲೂ ಕಡಿಮೆ ಆಗಿರೋದಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಆಗಿರುತ್ತೆ ಅಷ್ಟೇ, ಅದ್ರ ಮೇಲೆ ಇಂಟ್ರೆಸ್ಟ್ ಅಂತೂ ಯಾವತ್ತೂ ಕಳ್ಕೊಂಡಿರೋದಿಲ್ಲ. ನನಗೂ ಕೂಡ ಹಾಗೆಯೇ ತುಂಬ ಎಕ್ಸೈಟ್ಮೆಂಟ್ ಆಯ್ತಿತ್ತು, ಮತ್ತು ಏನೋ ಒಂಥರ ಸಖತ್ ಖುಷಿ ಆಗ್ತಾಯಿತ್ತು, ಎಷ್ಟು ದಿನ ಆದಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಸಿಸ್ಟರ್ನ ಎಲ್ಲ ರೆಡಿ ಮಾಡಾದಮೇಲೆ ಅವರೇ ಸ್ಯಾರಿ ಡ್ರೇಪ್ ಮಾಡ್ಕೊತೀನಿ ಅಂತ ಹೇಳಿದರು, ಅವರೇ ಮಾಡಿಕೊಂಡ್ರು. ಸೊ ಅದಾದಮೇಲೆ ನಾನು ಕೂಡ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕಡೆ ನನ್ನ ಹೇರ್ ಸ್ಟೈಲ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಇವತ್ತು ನಾನು ಸೀಮಂತ ಲುಕ್ ನನಗೆ ಹೀಗೆ ಬರಬೇಕು ಅಂತ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ಬಿಟ್ಟಿದೆ. ಅದೇ ಥರ ಲುಕ್ನ ಅಚೀವ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಹೇರ್ ಸ್ಟೈಲೆಲ್ಲ ನಾನು ಮುಂಚೆನೇ ರೆಫರೆನ್ಸ್ ಪಿಕ್ ಎಲ್ಲ ತೊಗೊಂಡು ನಾನು ಅವ್ರಿಗೆ ಕೂಡ ತೋರಿಸಿದೆ. ಅವ್ರು ಅದೇ ಥರ ಮಾಡ್ಕೊತೀನಿ ಅಂತ ಹೇಳಿದರು. ಇನ್ನು ಇವತ್ತು ನಾನು ಕಣ್ಣು ಕೂಡ ನಂದು ತುಂಬ ಚಿಕ್ಕದಿರೋದ್ರಿಂದ ನನಗೆ ಐ ಮೇಕಪ್ ಎಲ್ಲ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ಮತ್ತು ಒಂದು 2-3 ದಿನ ಕರೆಕ್ಟಾಗಿ ನಿದ್ದೆ ಕೂಡ ಆಗಿರಲಿಲ್ಲ. ಸರಿ ಲೆನ್ಸ್ ಹಾಕ್ಕೊಂಡು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಲೆನ್ಸ್ ಕೂಡ ಹಾಕ್ಕೊಂಡೆ. ಸೊ ಲೆನ್ಸ್ ಹಾಕೋದಕ್ಕೇ ಸ್ವಲ್ಪ ಟೈಮ್ ಕೂಡ ತೊಗೊತ, ಯಾಕಂದರೆ ಫಸ್ಟ್ ಟೈಮ್ ಹಾಕ್ತಾ ಇರೋದ್ರಿಂದ ಅದು ಆ ಫೀಲು ಸ್ವಲ್ಪ ಡಿಫ್ರೆಂಟಾಗಿಯೇ ಇರುತ್ತೆ. ಸೊ ಅದನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು 10-15 ನಿಮಿಷ ಆಗೋಯಿತು. ಸೊ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಲೆನ್ಸ್ ಹಾಕಿದ್ಮೇಲಂತೂ ನನ್ನ ಕಂಪ್ಲೀಟ್ ಐ ಲುಕ್ಕೇ ಚೇಂಜ್ ಆಗೋಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಣ್ಣೆಲ್ಲ ತುಂಬ ಬ್ರೈಟಾಗಿ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಷ್ಟರಲ್ಲೇ ಡೆಕೋರೇಷನ್ ಅವ್ರು ಕೂಡ ಎಲ್ಲ ಬಂದಿದ್ದರಿಂದ ಹೂವನ್ನೆಲ್ಲ ಕೊಟ್ಟರು. ಅದನ್ನು ನನ್ನ ಸಿಸ್ಟರು ನಾನು ಯಾವ ರೀತಿ ಕೇಳಿದೆ ಪಾಪ ಅವರು ಅದೇ ಥರ ಮಾಡಿ ಹೂಗುಚ್ಛನ ರೆಡಿ ಮಾಡಿದ್ರು. ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ಅದನ್ನ ಸ್ವಲ್ಪ ಪ್ರೆಪ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡೋದಕ್ಕೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಎಲ್ಲ ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಇರೋದ್ರಿಂದ ನಾನು ಹೇರು ಅದಕ್ಕೆ ನಾನು ಎಕ್ಸ್ಟೆನ್ಷನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ, ಇನ್ನೂ ಚೆನ್ನಾಗಿ ಔಟ್ಪುಟ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಕ್ರಿಂಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಹೇರ್ ಸ್ಟೈಲ್ಗೆ ಹೇರ್ನ ಪ್ರೆಪ್ ಮಾಡಿಕೊಂಡು ಕರ್ಲೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು. ಆದರೆ ಕಂಪ್ಲೀಟ್ ಔಟ್ಪುಟ್ ಮಾತ್ರ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಔಟ್ಪುಟ್ ಬಂತು. ತುಂಬ ಚೆನ್ನಾಗಿ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬಂತು. ನಾನಂತೂ ಲೆನ್ಸ್ ಹಾಕ್ಕೊಂಡ್ಮೇಲೆ ತುಂಬ ಸಲ ಅದನ್ನೇ ನೋಡ್ಕೊತಾ ಇದ್ದೆ ಕಣ್ಣ, ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಇಚ್ಚಿಂಗ್ ಅಂತ ಅನಿಸ್ತಾ ಇರುತ್ತೆ, ಸ್ವಲ್ಪ ಕಡಿತಾ ಇದೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಫಸ್ಟ್ ಟೈಮ್ ವೇರ್ ಮಾಡಿರೋದ್ರಿಂದ. ಒಂದು 10-15 ನಿಮಿಷ ರಿಲ್ಯಾಕ್ಸ್ ಮಾಡಿದರೆ ಅದು ಕಂಪ್ಲೀಟಾಗಿ ಸೆಟ್ ಆಗಿಬಿಡುತ್ತೆ. ಲೆನ್ಸ್ ಹಾಕಿದ್ಮೇಲಂತೂ ನಾನಂತಲೇ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತು. ಇನ್ನು ನನಗೆ ಹೇಗೆ ಅಂದರೆ, ನಾನು ಏನಾದರೂ ಒಂದು ಕೆಲಸ ಮಾಡುವಾಗ ನನಗೆ ನನ್ನ 100% ನಾನು ಹಾಕಲೇಬೇಕು. ಇಲ್ಲಾಂದರೆ ನನಗೆ ನಾನು ಮಾಡಿದ ಕೆಲಸನೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದ ಥರನೇ ನನಗೆ ಔಟ್ಪುಟ್ ಬೇಕು. ಮತ್ತು 100% ವರ್ಕು ಮತ್ತು ಎಫರ್ಟ್ನ ನಾನು ಹಾಕೇ ಹಾಕ್ತೀನಿ. ಇದುವರೆಗೂ ನಾನು ಹೋಗಿರೋ ನಾನು ಹೋಗಿರೋ ಮೇಕಪ್ ವರ್ಕಲ್ಲಿ ನನ್ನ ಕ್ಲೈಂಟ್ಸಿಂದ ನನಗೆ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು, ಯಾವುದೇ ರೀತಿ ವರ್ಕ್ ರಿಲೇಟೆಡ್ಡು ನೆಗೆಟಿವ್ ಆಗಿ ಅವ್ರು ಹೇಳೋದಾಗಿರ್ಬೋದು, ಯಾವುದೂ ಬಂದಿಲ್ಲ. ಎಲ್ಲರೂ ನನಗೆ ಪಾಸಿಟಿವ್ ಆಗಿಯೇ ರಿವ್ಯೂ ಕೊಟ್ಟಿದ್ದಾರೆ. ನನ್ನ ಕೆಲಸನ ತುಂಬಾ ಇಷ್ಟಪಟ್ಟಿದ್ದಾರೆ. ಅವ್ರಿಗೆ ಅವ್ರ ಫ್ರೆಂಡ್ಸ್ಗೆ ಕೂಡ ರೆಫರ್ ಮಾಡಿ ನನ್ನ ಕೂಡ ಬುಕ್ ಮಾಡ್ಕೊಂಡಿದ್ರು ತುಂಬ ಜನ. ಸೊ ಇವಾಗಲೂ ತುಂಬ ಜನ ಕೇಳ್ತಾರೆ, ಬಟ್ ನಾನು ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಎಲ್ಲೂ ವರ್ಕಿಗೆ ಹೋಗ್ತಾ ಇಲ್ಲ.
ಈ ಟೈಮಲ್ಲಿ ಬೇಡ ಅಂತ ಅಷ್ಟೇ, ಬಿಕಾಸ್ ಸುಮ್ಮನೆ ಟ್ರಾವೆಲ್ ಎಲ್ಲ ಮಾಡಿ ಏನಾದ್ರು ತೊಂದರೆ ಆದರೆ ಯಾಕೆ ಅಂತ ಅಂದ್ಬಿಟ್ಟು ಇವಾಗ ನಾನು ಮೇಕಪ್ ವರ್ಕಿಗೆ ಹೋಗ್ತಾ ಇಲ್ಲ. ಆದರೆ ಇದುವರೆಗೂ ನನ್ನ ಕ್ಲೈಂಟ್ಸ್ಗಳು ಯಾರೆಲ್ಲ ನನ್ನ ಮೇಕಪ್ಗೆ ಅಂತ ಬುಕ್ ಮಾಡ್ಕೊಂಡಿದ್ರು ಎಲ್ಲರೂ ಕಡೆಯಿಂದನೂ ನನಗೆ ಪಾಸಿಟಿವ್ ಕಾಮೆಂಟ್ಸೇ ಬಂದಿದೆ. ವರ್ಕ್ನ ಕೂಡ ತುಂಬಾ ಇಷ್ಟಪಟ್ಟು ನನ್ನ ಬುಕ್ ಮಾಡ್ಕೊಂಡಿದೆ ಅಂತ ಕೂಡ ಹೇಳಿದರು. ಸೊ ಹಾಗಾಗಿ ನನಗೆ ಕ್ಲೈಂಟ್ ರಿವ್ಯೂ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಾನು 100% ಎಫರ್ಟ್ನ ಹಾಕೇ ಹಾಕ್ತೀನಿ. ನನ್ನ ಸೀಮಂತ ಲುಕ್ ಕೂಡ ಅಷ್ಟೇ ತುಂಬ ಜನ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಯಾರು ಮೇಕಪ್ ಮಾಡಿದ್ದು ಅಂತ ನಾನು ಅದನ್ನೇ ಕೂಡ ಕೇಳಿದರು. ಬಟ್ ನಾನೇ ಮೇಕಪ್ ಮಾಡ್ಕೊಂಡಿದ್ದು, ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿತ್ತು. ನಾನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದು ಐ ಮೇಕಪ್ ಆಗಿರ್ಬೋದು ಪ್ರತಿಯೊಂದೂ ಕರೆಕ್ಟಾಗಿ ಸೂಟ್ ಆಗಿತ್ತು ಸ್ಯಾರಿಗೆ. ಅಷ್ಟು ಚೆನ್ನಾಗಿ ಲುಕ್ ಬಂದಿತ್ತು. ಇನ್ನು ರೆಡಿ ಆಗೋಷ್ಟರಲ್ಲೇ ಸ್ವಲ್ಪ ಲೇಟೇ ಆಗೋಯಿತು. ಇನ್ನು ಕೂರಿಸೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ನಮಗೆ ಸ್ಟಾರ್ಟಿಂಗ್ ಅಷ್ಟು ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ಬಿಡಲಿಲ್ಲ. ಸೊ ಅಂದ್ರೂ ಸ್ವಲ್ಪ ಸ್ಟಾರ್ಟಿಂಗ್ ರೆಡಿ ಆದ ತಕ್ಷಣವೇ ಚೆನ್ನಾಗಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರೆ ಅದ್ರ ಕಂಪ್ಲೀಟ್ ಲುಕ್ ಹೆಂಗೆ ಬಂದಿದೆ ಅಂತ ನಮಗೂ ಗೊತ್ತಾಗುತ್ತೆ ಅಂತೇಳಿ ಒಂದು 10 ನಿಮಿಷ ತೆಗೆಸ್ಕೊಂಡ್ವಿ ಅಷ್ಟೇ. ಆಮೇಲೆ ಶಾಸ್ತ್ರ ಆದಮೇಲೆ ಎಲ್ಲದನ್ನು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ತೊಗೊಂಡು ಆಮೇಲೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾದ್ವಿ. ಎಲ್ಲರೂ ಲೇಟ್ ಆಯಿತು, ಬನ್ನಿ 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 ಅಂತ ಕರೀತಾನೆ ಇದ್ದರು. ನೋಡಿಲ್ಲ ಆಯ್ತು. ಇನ್ನೊಂದು ಸರ್ ಆಗಿ ಇನ್ನೊಂದು ಸರಿ ಓಕೆ. ನೆಕ್ಸ್ಟ್ ಖಾರ ಎಕ್ಸ್ಟ್ರಾ ಇಟ್ಕೊಂಡು ಮುಂದೆ ಹಾಕ್ತಿರಲ್ಲ ಹಾಗೆ ಇಟ್ಕೊಳ್ಳಿ ಸರ್. ಇಲ್ಲಿ ಮುಂದೆ ನೋಡಿ, ಸ್ಮೈಲ್ ಮಾಡಿ ಯಾರು ಸ್ಮೈಲ್ ಮಾಡಿ ಹಾಗೆ ಹಾಗೆ ರೆಡಿ ಇನ್ನೊಂದ್ಸತಿ ಕೊಡ್ತಾರೆ. ಕಡ್ಲೆ ಹಾಕ್ಬೇಕು. ಕಡ್ಲೆ ಬಟ್ಟೆ ಕೊಡೋರು ಅವ್ರು ಹೇಳೇ ಬರ್ತಾವೆ ಯಾವ ಕುಟ್ಟಿದ್ದು ಅನ್ನಿಸ್ಕತ್ತೀಯ ಅಲ್ಲೇ ಫೋಟೋಗ್ರಾಫರ್ ಅಲ್ಲೇ ಇದಾರೆ. ಕ್ಯಾಮ್ರಾ ನೋಡ್ರಿ ಅಲ್ಲಿ ತೆಗ್ದಾರ ಅವ್ರು. ಹಾಯ್ ಮಾಡವ ವಿಡಿಯೋ ಕಲಂ ಹೆಂಗ್ ಪೋಸ್ ಕೊಡ್ತಿದ್ದೀರಾ ಅಂತ ಅಂದ್ರೆ ಯೂಟ್ಯೂಬಲ್ಲಿ ಬಿಡ್ತಾರಲ್ಲ ನೋಡ್ಕೊಬಿಡ್ರಿ. ಕಡ್ಲೆಪುರಿ ಕೊಟ್ಟಿದ್ದೀನಿ, ಭಾಳ ಏಲಡಿಕೆ ಕೊಟ್ಟಿದ್ದೀನಿ. ಆ ಕೊಬ್ಬರಿ ನೀರಲ್ಲ ಬಟ್ಟೆ ಚಾರ್ವಿ ಡ್ಯಾನ್ಸ್ ಮಾಡ್ತಾರೆ. ಬಾಯಿ ಹೆಣ್ಪಾಪುನ ಹೋಗಿ ವಿಡಿಯೋದಲ್ಲಿ ಬರುತ್ತೆ. ಈ ಕಡೆ ಬರೋ ನೀನು ಸೈಡಿಗೆ. ಬಾಯ್ನಾ ಬೇಬಿನಾ? ಬಾಯ್ನಾ ಗರ್ಲ? ಯಾವ್ದು ಹೇಳು? ಗಂಡು. ಯಾವುದು?
ಹೆಣ್ಣು ಅವ್ರಿಗೆ ಹೆಣ್ಮಗು ಇಲ್ಲೇ ಅಲ್ಲಿ ಗಂಡ ಹೆಣ್ಣ ಗಂಡು ಗಂಡು ತಾನೆ ಈ ಕಡೆ ಹೇಳ್ತಾರೆ ಕೊಡಕ್ಕೆ ಚೆನ್ನಾಗಿದೆ. ನೀವು ಸಖತ್ತಾಗಿಟ್ಟು ಯಾವ್ದು ಕಂಡ್ತಾನ ಇಲ್ಲಿ ಗಂಟಿಸ್ರಿ ಇಲ್ಲಿಗೆ. ಇಷ್ಟ ಯಾಕಂದ್ರೆ ಕೆಟ್ಟಿಲ್ಲ ಬಣ್ಣ ಗುಂಡೆ ಅನ್ನಿಸ್ತದೆ ಹೋಗೋತ್ಲ ಸೈಡಿಗೆ ಬಂದ್ರು ಯಾಕ್ರೋ ನಾವು ಬೇಬಿ ಗರ್ಲ್ ಗರ್ಲ್ ಗ್ಯಾಂಗ್. ಫುಲ್ ಬರ್ನಿಲ್ವಲ್ಲ ಹಚ್ರಿ. ಹಾಂ ಬಾಯ್ ಬೇಬಿ. ನೀಟಾಗಿಡು, ಪ್ರೆಸ್ ಮಾಡು, ನೀಟಾಗಿ ಪ್ರೆಸ್ ಮಾಡು. ನಿನಗೆ ಗಂಡು ಗರ್ಲ್ ಬೇಬಿ ಬೇಡ ಅನ್ನೋ ನಿನಗೆ. ಹಾಂ ಟಿಶ್ಯೂ ಎತ್ಕೊ. ಸರಿ ನಿಮ್ದು ಬೇಕಾ? ಯಾವುದು ಹುಡ್ಗನಾ? ಅದಕ್ಕೆ ಟೀಚರ್ ಅನ್ನೋದು. ಇಲ್ಲಿ ಬಂದ ಹಚ್ರಿ ಇಲ್ಲಿಗೆ. ಹಾಂ ಸಾಕು. ಕಾಣಿಸ್ತಂಗೆ. ಇನ್ನು ಬೇಬಿ ಜೆಂಡರ್ ಗೆಸ್ಸಿಂಗ್ ಬೋರ್ಡೆಲ್ಲ ಊರಲ್ಲಿ ಯಾರಿಗೂ ಅಷ್ಟೊಂದು ಪರಿಚಯ ಇರೋದಿಲ್ಲ. ಸೊ ಹಾಗಾಗಿ ಯಾರಿಗೂ ಕರೆಕ್ಟಾಗಿ ತುಂಬ ಇಂಪ್ರೆಷನ್ ಹಾಕೋದಿಕ್ಕೆ ಬಂದಿಲ್ಲ. ಬಟ್ ಅವ್ರು ಯಾವ ಥರ ಮಾಡಿದ್ರು ಅದೇ ಒಂಥರ ಸಖತ್ ಕ್ಯೂಟಾಗಿ ಅನಿಸ್ತು, ಚೆನ್ನಾಗಿ ಬಂದಿತ್ತು. ಇನ್ನು ಪ್ಲೇಟ್ ಡೆಕೋರೇಷನ್ ಎಲ್ಲ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ಫ್ಯೂಚರ್ ವ್ಲಾಗಲ್ಲಿ ಸಪ್ರೇಟ್ ವ್ಲಾಗ್ನ ಮಾಡಿ ಹಾಕ್ತೀನಿ, ಅದರ ರಿಲೇಟೆಡ್ ವೀಡಿಯೋನ. ಇನ್ನು ಸೀಮಂತ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ನನ್ನ ಹತ್ರ ಎಷ್ಟು ವೀಡಿಯೋಸು ಸಿಕ್ಕಿದೆ ಅಂದರೆ ಎಷ್ಟು ಕ್ಯಾಪ್ಚರ್ ಆಗಿದೆ ಅದನ್ನೆಲ್ಲ ಆ್ಯಡ್ ಮಾಡಿ ನಾನು ಈ ವ್ಲಾಗ್ನ ಎಡಿಟ್ ಮಾಡಿದ್ದೀನಿ. ಹಾಗೆಯೇ ಕಂಪ್ಲೀಟು ಒಂದು ಎಡಿಟೆಡ್ ವೀಡಿಯೋನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ.
ಶ್ರೀಗಂಧದ ಗೊಂಬೆ. ಫೋಟೋ ಅಲ್ಲ, ವಿಡಿಯೋ ವಿಡಿಯೋ. ಕಾಣಿಸ್ತಲ್ಲ ಕಾಣಿಸ್ತಲ್ಲ. ಹಾ ಕಾಣಿಸ್ರು ಕಾಣಿಸ್ರು. ಅವರು ಬರ್ಬೇಕಾನೆ. ಇವಳು ಏನು ಇವಳು ಅಳಿಯನ್ ನೋಡಕ್ಕಾಳಕ್ಕೆ ಇವತ್ತು ನಿನಗೆ ದೃಷ್ಟಿ, ಅಳಿಯನ್ ದೃಷ್ಟಿ ಇಲ್ಲ. ಇನ್ನು ಇಲ್ಲಿ ಕೆಲವೊಂದಷ್ಟು ಫೋಟೋಸ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಯಾರೆಲ್ಲ ಫಂಕ್ಷನ್ಗೆ ಬಂದು ನಮಗೆ ವಿಶ್ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನು ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.